ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ದಿನದ ಧ್ಯಾನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವು ವಿಮೋಚನ ಕಾಂಡ 15ನೇ ಸಂಧಿ 26ರಿಂದ 27 ವಚನಗಳನ್ನು ಓದಿಕೊಳ್ಳೋಣ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಎಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳೂ ಇದ್ದುದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಅನುದಿನವೂ ನಮ್ಮ ಭಾರವನ್ನು ಹೊರುತ್ತಾ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೂ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎಂಬ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಖರ್ಜೂರದ ಮರಕ್ಕಿರುವ 8 ಗುಣಲಕ್ಷಣಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನ ಖರ್ಜೂರದ ಮರಕ್ಕಿರುವ 9ನೆಯ ಹಾಗೂ ಕೊನೆಯ ಗುಣಲಕ್ಷಣದ ಕುರಿತು ಧ್ಯಾನಿಸುತ್ತಾ ಈ ಅಂಶವನ್ನ ಇಂದು ಮುಕ್ತಾಯ ಮಾಡೋಣ. ಪ್ರಿಯರೇ, ಈವರೆಗೂ ನಾವು ಧ್ಯಾನ ಮಾಡುತ್ತಾ ಬಂದ ಹಾಗೆ ಈ ಖರ್ಜೂರದ ಮರ ಯಥೇಚ್ಛವಾಗಿ ಬೆಳೆಯುವ ಪ್ರದೇಶವೆಂದರೆ ಅದು ಮರುಭೂಮಿ ಪ್ರದೇಶ. ಈ ಮರುಭೂಮಿ ಪ್ರದೇಶದಲ್ಲಿ ಎತ್ತ ನೋಡಿದರತ್ತ ಭಯಂಕರವಾಗಿ ಸುಡುವ ಮರಳಿನ ರಾಶಿಯೇ ಕಾಣಬರುತ್ತದೆ. ಈ ಮರುಭೂಮಿ ಪ್ರದೇಶದಲ್ಲಿ ನೀರು ನೆರಳು ದೊರಕುವುದು ತುಂಬಾ ಕಷ್ಟ. ಇಂಥ ಮರುಭೂಮಿಯಲ್ಲಿ ಬೆಳೆದು ನಿಲ್ಲುವ ಒಂಟಿ ಖರ್ಜೂರದ ಮರ ತನ್ನ ಬಳಿಗೆ ದಣಿದು ಬರುವ ಪ್ರಯಾಣಿಕರಿಗೆ ಸಂತೃಪ್ತಿಕರವಾದ ನೆರಳನ್ನು ನೀಡಿ ದಣಿವಾರಿಸಿ ಆದರಿಸಲು ಸಂತೈಸಲು ಸಾಧ್ಯವಿಲ್ಲ. ಆದರೆ ಅದೇ ಮರಳುಗಾಡಿನಲ್ಲಿ ನೀರು ನೆರಳು ದೊರೆಯುವ ಓಯಾಸಿಸ್ ಎಂಬುದಾಗಿ ಕರೆಯಲ್ಪಡುವ ಸ್ಥಳವೂ ಉಂಟು. ಈ ಓಯಾಸಿಸ್ ಎಂದರೆ ಏನು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ, ಮರುಭೂಮಿಯಲ್ಲಿ ಸಿಗುವ ನೀರಿನ ಮೂಲ ಅಥವಾ ನೀರಿನ ಸೆಲೆ ಎಂಬುದಾಗಿ. ಪ್ರಿಯರೇ, ಈ ಸ್ಥಳದಲ್ಲಿ 100 ಖರ್ಜೂರದ ಮರಗಳು ಒಂದೇ ಸ್ಥಳದಲ್ಲಿ ಒತ್ತೊತ್ತಾಗಿ ಬೆಳೆದು ನಿಂತು ಅಲ್ಲಿ ಸಮೃದ್ಧಿಕರವಾದ ನೀರನ್ನು ನೆರಳನ್ನು ಉಂಟು ಮಾಡಿ ತನ್ನ ಮಧುರವಾದ ಹಣ್ಣುಗಳಿಂದ ತನ್ನ ಬಳಿಗೆ ದಣಿದು ಬರುವ ಪ್ರಯಾಣಿಕರನ್ನು ಸಂತೈಸಿ ಆದರಿಸಿ ಚೈತನ್ಯಗೊಳಿಸಿ ಮುಂದೆ ಪ್ರಯಾಣ ಮಾಡಲು ಸಹಾಯ ಮಾಡುತ್ತದೆ. ಇದುವೇ ಮರಳುಗಾಡಿನಲ್ಲಿ ಕಂಡುಬರುವ ಓಯಾಸಿಸ್. ಎಂಥ ಅದ್ಭುತವಲ್ಲವೇ? ಹೌದು ಪ್ರಿಯರೇ, ಮರುಭೂಮಿಯಲ್ಲಿ ಕಂಡುಬರುವ ಈ ಓಯಾಸಿಸ್ ಸಭೆಗೆ ಗುರುತಾಗಿದೆ. ಆ ದಿನ ಇಸ್ರಾಯೇಲರು ಹೆಚ್ಚು ಕಡಿಮೆ 30 ಲಕ್ಷ ಜನ ಪ್ರಯಾಣ ಮಾಡುತ್ತಾ ಏಲೀಮ್ ಎನ್ನುವಂಥ ಸ್ಥಳಕ್ಕೆ ಬಂದರು.
ಅಲ್ಲಿ 12 ನೀರಿನ ಬುಗ್ಗೆಗಳು 70 ಖರ್ಜೂರದ ಮರಗಳು ಇದ್ದವು. ಅವರು ಸ್ವಲ್ಪ ಕಾಲ ಅಲ್ಲಿ ವಾಸಿಸಿ ಅಲ್ಲಿನ ನೆರಳನ್ನ, ನೀರನ್ನ, ಹಣ್ಣಿನ ಸಮೃದ್ಧಿಯನ್ನ ಅನುಭವಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣುವಂತವರಾಗಿದ್ದೇವೆ. ಯಾವ ರೀತಿಯಾಗಿ ಮರುಭೂಮಿಯಲ್ಲಿ ಒಂಟಿಯಾದ ಖರ್ಜೂರದ ಮರ ಸಮೃದ್ಧಿಯಾದ ನೆರಳನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಆಧರಿಸಿ ಸಂತೈಸಲು ಸಾಧ್ಯವಿಲ್ಲವೋ, ಅದೇ ರೀತಿಯಾಗಿ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂಥ ನೀತಿವಂತರಾದ ನಾವು ಕೂಡ ಮರುಭೂಮಿಯಂತಿರುವ ಈ ಲೋಕದಲ್ಲಿ ಒಂಟಿಯಾಗಿದ್ದು ನಮ್ಮ ನಂಬಿಕೆಯನ್ನ, ನಮ್ಮ ಆತ್ಮಿಕ ಜೀವಿತವನ್ನ ಕಾಪಾಡಿಕೊಳ್ಳಲು ಹಾಗೂ ಇತರರನ್ನು ರಕ್ಷಣೆಗೆ ನಡೆಸಿ ಸಂತೈಸಿ ಆಧರಿಸಲು ಸಾಧ್ಯವಿಲ್ಲ. ಆದುದರಿಂದ ಮರಳುಗಾಡಿನಲ್ಲಿ ಓಯಾಸಿಸಿರುವಂತೆ ಈ ಲೋಕವೆಂಬ ಮರಳುಗಾಡಿನಲ್ಲಿ ಕ್ರಿಸ್ತನು ತನ್ನ ಸಭೆಯನ್ನ ಇರಿಸಿದ್ದಾನೆ. ಯಾವ ರೀತಿಯಾಗಿ ಓಯಾಸಿಸಿನಲ್ಲಿ ಖರ್ಜೂರದ ಮರಗಳು ಒಂದೇ ಸ್ಥಳದಲ್ಲಿ ಒತ್ತೊತ್ತಾಗಿ ಬೆಳೆದು ನಿಂತು ದಣಿದು ಬಂದವರಿಗೆ ನೆರಳನ್ನು, ನೀರು, ಹಣ್ಣನ್ನು ಕೊಟ್ಟು ಉತ್ತೇಜಿಸುತ್ತವೆಯೋ, ಅದೇ ರೀತಿಯಾಗಿ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂತ ನೀತಿವಂತರಾದ ನಾವು ಕೂಡ ಸಭೆಯಲ್ಲಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಆತ್ಮೀಕವಾದ ಫಲಗಳನ್ನು ಫಲಿಸಿ ದಣಿದು ಬರುವವರನ್ನ ಸಂತೈಸುವಂಥವರು ನಾವಾಗಬೇಕು ಎಂಬುದೇ ನಮ್ಮ ಕರ್ತನ ಚಿತ್ತವಾಗಿದೆ. ಆದುದರಿಂದ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ 133ನೇ ಕೀರ್ತನೆಯಲ್ಲಿ ತಿಳಿಸಲಾಗಿದೆ. ನಾವು ಕೂಡ ಅನ್ಯೋನ್ಯತೆಯಲ್ಲಿ ಜೀವಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರಿರುವ ಕ್ರಿಸ್ತನ ಪ್ರೀತಿಯನ್ನ ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗಿ ಆತ್ಮಿಕ ಫಲಗಳನ್ನು ಫಲಿಸಿ ಕ್ರಿಸ್ತನ ಪ್ರೀತಿಯಿಂದ ಅನೇಕರನ್ನು ಆಕರ್ಷಿಸುತ್ತಾ ದೇವರ ಬಳಿಗೆ ನಡೆಸುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂತಹ ಹೊಸ ದಿನಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ. ಈವರೆಗೂ 9 ಭಾಗಗಳಾಗಿ ಖರ್ಜೂರದ ಮರಕ್ಕಿರುವಂಥ ಗುಣಲಕ್ಷಣಗಳನ್ನು ಧ್ಯಾನಿಸುತ್ತಾ ನೀತಿವಂತರಾದಂಥ ನಾವು ಕೂಡ ಖರ್ಜೂರದ ಮರದಂತೆ ಜೀವಿಸಬೇಕು ಎನ್ನುವಂಥ ಆತ್ಮಿಕ ಸಂಗತಿಗಳನ್ನ ತಿಳಿಸುತ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ವಿಧಾನಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಯಾವ ರೀತಿಯಾಗಿ ಖರ್ಜೂರದ ಮರಗಳು ಒಂದೇ ಸ್ಥಳದಲ್ಲಿ ಒತ್ತೊತ್ತಾಗಿ ಬೆಳೆದು ಮರುಭೂಮಿಯಲ್ಲಿ ಓಯಾಸಿಸನ್ನು ಉಂಟು ಮಾಡುತ್ತವೆಯೋ, ಅದೇ ರೀತಿಯಲ್ಲಿ ಈ ಲೋಕವೆಂಬ ಮರುಭೂಮಿಯಲ್ಲಿ ಖರ್ಜೂರದ ಮರಕ್ಕೆ ಹೋಲಿಸಲ್ಪಟ್ಟಂತ ನೀತಿವಂತರಾದ ನಾವು ಕೂಡ ಕ್ರಿಸ್ತನ ಸಭೆಯಲ್ಲಿ ಅನ್ಯೋನ್ಯತೆಯಿಂದ ಜೀವಿಸುತ್ತಾ ಅನೇಕರನ್ನು ಸಂತೈಸುವಂತವರು, ಆದರಿಸುವಂತವರು, ಬಲಪಡಿಸುವಂತವರು, ರಕ್ಷಣೆಗೆ ನಡೆಸುವಂತವರು ನಾವಾಗುವಂತೆ ಸಹಾಯ ಮಾಡು. ನಮ್ಮ ಮೂಲಕವಾಗಿ ಆತ್ಮನ ಫಲಗಳನ್ನು ಫಲಿಸಿ ಅನೇಕರನ್ನು ಆಕರ್ಷಿಸಿ ಅವರನ್ನು ಜೀವ ಮಾರ್ಗಕ್ಕೆ ನಡೆಸುವುದಕ್ಕೆ ನಮ್ಮನ್ನ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ಕುರುಬನಿಲ್ಲದ ಕುರಿಗಳ ನೋಡೋ, ಮರಗುವ ಹೃದಯದೆಯ ನೋಡೋ, ಕುರುಬನಿಲ್ಲದ ಕುರಿಗಳ ನೋಡೋ, ಮರಗುವ ಹೃದಯದೆಯ ನೋಡೋ, ರಕ್ಷಣೆ ಸುವಾರ್ತೆ ಸಾರಲು ನಿನ್ನ ಬರುಣ ಶೀಘ್ರವಾಗಲು ಒಂದುಗೂಡುವ ದೇವ ಜನಗಳೇ, ಒಂದುಗೂಡುವ ದೇವ ಜನಗಳೇ, ಸಾಕ್ಷ್ಯದೆಲ್ಲೆಡೆ ಜೀವಿಸುವವರೇ, ರಕ್ಷಣೆ ಸುವಾರ್ತೆ ಸಾರಲು ನಿನ್ನ ಬರುಣ ಶೀಘ್ರವಾಗಲು, ರಕ್ಷಣೆ ಸುವಾರ್ತೆ ಸಾರಲು ನಿನ್ನ ಬರುಣ ಶೀಘ್ರವಾಗಲು ಒಂದುಗೂಡುವ ದೇವ ಜನಗಳೇ, ಒಂದುಗೂಡುವ ದೇವ ಜನಗಳೇ. ಜನರ ನಾಶನ ಹೇಗೆ ನೋಡಲಿ, ಇಸ್ರಾಯೇಲಂತೆ ನಾನು ನಿಲ್ಲುವೆ, ಜನರ ನಾಶನ ಹೇಗೆ ನೋಡಲಿ, ಇಸ್ರಾಯೇಲಂತೆ ನಾನು ನಿಲ್ಲುವೆ, ರಕ್ಷಣೆ ಸುವಾರ್ತೆ ಸಾರಲು ನಿನ್ನ ಬರುಣ ಶೀಘ್ರವಾಗಲು ಒಂದುಗೂಡುವ ದೇವ ಜನಗಳೇ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800
270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.